ಯಾರನ್ನ ಕೇಳಿ ನೀ ನಿರ್ಧಾರ ತಕೊಂಡೆ? ಹಾ, ನಾನು ಒಪ್ಪಿಗೆ ಇಲ್ದೇನೆ ಅದೆಂಗೆ ನೀ ಸಾಯ ನಿರ್ಧಾರ ಮಾಡಿದ್ಯಾ ಹೇಳು? ಯಾರು ನೀನು? ನಾನು ಯಾರ? ನಾನು ನೋಡ್ರೆ ಗೊತ್ತಾಗ್ತಿಲ್ವ ನಿನಗೆ ನಾನು ಯಾರು ಅಂತ? ಬಾ ಮೊದಲು ನೀನು ಬಾ ನೀನು. ನಿನಗೆ ಬದುಕೋದಕ್ಕೆ ಇಷ್ಟ ಇಲ್ಲ, ಸಾಯ್ತೀಯ. ಆದ್ರೆ ನನಗೆ ಸಾಯಕ್ಕೆ ಇಷ್ಟ ಇಲ್ಲ. ನನ್ನನ್ನು ಯಾಕೆ ಸಾಯಿಸ್ತೀಯ ನೀನು? ನೋಡು, ಸುಮ್ಮನೆ ನನ್ನ ಪಾಡಿಗೆ ನನ್ನ ಬಿಟ್ಬಿಡು, ನನಗೆ ತೊಂದರೆ ಕೊಡಬೇಡ. ಸಮಸ್ಯೆ ಇದೆ ಅಂತ ತಾನೇ ನೀನು ಸಾಯ್ತಿರೋದು. ಸರಿ, ನಂದೊಂದು ಷರತ್ತು. ಏನದು? ಇಡೀ ಪ್ರಪಂಚದಲ್ಲಿ ಒಬ್ಬನೇ ಒಬ್ಬನ್ನ ಸಮಸ್ಯೆ ಇಲ್ದರೆ ಬದುಕ್ತಾರನ್ನ ನೀನು ನನಗೆ ತೋರಿಸ್ಬಿಡು. ಅವಾಗ ನಾನು ನಿನಗೆ ನಿನ್ನ ಪಾಡು ನೀನು ಸಾಯೋದಕ್ಕೆ ನಾನು ಬಿಟ್ಬಿಡ್ತೀನಿ. ಅಷ್ಟೇ ತಾನೇ? ಸರಿ ಆಯ್ತು. ಹುಷಾರು, ಮಾತು ಕೊಟ್ಟಿದ್ಯಾ ತಪ್ಪಾರ್ದು. ಸರಿ, ನಿನ್ಗೆ ಹೆಂಗ್ ತೋರ್ಸೋದು ನಾನು ಅದನ್ನ? ನಿನ್ಗೆ ಕರ್ಕೊಂಡ್ಬಿಡ್ಲಾ? ಅಯ್ಯಯ್ಯೋ, ಅಂತ ಒಳ್ಳೆ ಕೆಲಸ ಮಾತ್ರ ಮಾಡ್ಬೇಡಪ್ಪ. ನೀವೊಂದು ಕೆಲಸ ಮಾಡು. ನಿನ್ನ ಹತ್ರ ಒಂದು ಫೋನ್ ಆಯ್ತು ತಾನೆ? ಅದರಲ್ಲಿ ಯಾರು ನನಗೆ ಸಮಸ್ಯೆನೇ ಇಲ್ಲ ಅಂತ ಹೇಳ್ತಾನಲ್ಲ, ಒಂದು ವಿಡಿಯೋ ಮಾಡು. ಹಂಗ್ ಮಾಡಿದ್ರೆ ನೀನು ಅದನ್ನ ನಂಗೆ ತೋರಿಸ್ತೀನಿ, ಓಕೆನಾ? ಆತ್ಮಹತ್ಯೆ ಮಾಡ್ಕೊಂಡವರು ಪಾಪಿಗಳು. ಆಗಲ್ಲ. ಏನಪ್ಪಾ ಹಿಂಗ್ ಕೂತ್ಕೊಬಿಟ್ಟೆ? ಆಗ್ಲೇ ಸುಸ್ತಾಗೋಯ್ತಾ? ನೀನು ಹೇಳಿದ್ದೆ ಸರಿ. ಈ ಭೂಮಿ ಮೇಲಿರೋ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ರೀತಿ ಸಮಸ್ಯೆ ಇದ್ದೇ ಇದೆ. ಯಾವುದೇ ಸಮಸ್ಯೆ ಇದೆ ನಾನು ಸಂತೋಷವಾಗಿದ್ದೀನಿ ಅಂತ ಹೇಳೋ ಮನುಷ್ಯನೇ ಸಿಗ್ತಲ್ಲ ನನಗೆ. ಸರಿ, ಅದು ಬಿಡು, ಊಟ ಮಾಡೋಣ. ಅನ್ನ ಖಾಲಿಯಾಗಿದೆ, ಒಂದು 5 ನಿಮಿಷ ಮಾಡ್ಬಿಡ್ತೀನಿ. ಬಾಯ್ಲಿ ಏನು ಕೂತ್ಕೊ. ಅಲ್ಲಿ ಅಕ್ಕಿ ಇದೆ, ಗ್ಯಾಸು ಅಲ್ಲೇ ಇದೆ. ಹೊಟ್ಟೆ ಹಸಿ, ಬಾ 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 ಅಂತ ಕರಿ, ಅದು ಬರುತ್ತೆ. ಒಳ್ಳೆ ದಡ್ಡದ ತರ ಮಾತಾಡ್ತಿಲ್ಲ, ಅದೇಗಾಗತ್ತೆ? ಮೊದಲು ಅಕ್ಕಿನ ತೊಳೆದು ನೀರಲ್ಲಿ ಹಾಕಿ ಗ್ಯಾಸ್ ಹಸಿರ ತಾನೇ ಅನ್ನ ಆಗೋದು. ನೋಡಿದ್ಯಾ? ನೀನೇ ಹೇಳ್ತಿದ್ಯಾ, ಜೀವನನೂ ಹಿಂಗೇನೆ. ಜೀವನದಲ್ಲಿ ಒಂದಿರುತ್ತೆ, ಒಂದಿರಲ್ಲ. ಅವಾಗ ನಾವೇನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಮುಂದೆ ಹೋಗ್ಬೇಕು. ಅದ್ ಬಿಟ್ಬಿಟ್ಟು ಸಾಯ್ತೀನಿ ಅಂತೆಲ್ಲ ಹೇಳ್ಬಾರ್ದು. ಅರ್ಥ ಆಯ್ತಾ?